ಎಲ್ಲರಿಗೂ ನಮಸ್ಕಾರ. ಸಿನಿ ಎನ್ಸಿ ಕ್ರಿಯೇಷನ್ ಗೆ ಸ್ವಾಗತ. ಒನ್ಸ್ ಅಗೇನ್ ಬಿಲೇಟೆಡ್ ಮೆನಿ ಮೋರ್ ಆಪ್ ರಿಟರ್ನ್ಸ್ ಆಫ್ ದ ಡೇ ಶಿವಣ್ಣ. ನಮ್ಮ ಆಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಬಗ್ಗೆ ಈ ಮಾತು ಹೇಳಲೇಬೇಕು. ಯಾಕಂದ್ರೆ 16 ಸಿನಿಮಾ ಪ್ರಾಜೆಕ್ಟ್ ಗಳಿಗೆ ಸೈನ್ ಮಾಡಿ, ಜೊತೆಗೆ ರಿಯಾಲಿಟಿ ಶೋಗಳಲ್ಲೂ ಪಾರ್ಟಿಸಿಪೇಟ್ ಮಾಡಿ, ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಅವ್ರು ಕೊಡುವಂತಹ ಗೌರವ, ಅವರ ಆನೆಸ್ಟ್ರಿ, ಡೆಡಿಕೇಶನ್, ಅವರ ಎನರ್ಜಿ ಲೆವೆಲ್ ನೆಕ್ಸ್ಟ್ ಲೆವೆಲ್. ಇದಕ್ಕೆ ನಾವು ಅವ್ರನ್ನ ಸ್ಪೆಷಲ್ ಆಗಿ ಅಪ್ರಿಶಿಯೇಟ್ ಮಾಡಲೇಬೇಕು. ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಹುಟ್ಟುಹಬ್ಬಕ್ಕೆ KFI ಕಡೆಯಿಂದ ಜನ್ಮದಿನದ ವಿಶೇಷವಾಗಿ ರಾಶಿ ಸರ್ಪ್ರೈಸ್ ಗಳು ಅಭಿಮಾನಿಗಳಿಗೆ ಸಿಕ್ಕಿದೆ. ಆ ಸ್ಪೆಷಲ್ ಸರ್ಪ್ರೈಸ್ ಗಳಲ್ಲಿ ನನಗೆ ತುಂಬಾನೇ ಸ್ಪೆಷಲ್ ಅನ್ಸಿದ್ದು ಆ ಒಂದು ಝಲಕ್. ಆ ಝಲಕ್ ಯಾವುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಜಾಸ್ತಿ ಯೋಚನೆ ಮಾಡಬೇಡಿ, ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಅದಕ್ಕೂ ಮುಂಚೆ ನಮ್ಮ ಕಾಮನ್ ಫ್ಯಾಕ್ಟರ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. 131ನೇ ಸಿನಿಮಾದ ಆ ಝಲಕ್ ನನಗೆ ಯಾಕೆ ಸರ್ಪ್ರೈಸ್ ಅನಿಸ್ತು ಅಂದ್ರೆ, ಮೊದಲಿಗೆ 2016ರಲ್ಲಿ ರಿಲೀಸ್ ಆದಂತಹ ಕಿಲ್ಲಿಂಗ್ ವೀರಪ್ಪನ್ ಸಿನಿಮಾದ ಪ್ರೊಡ್ಯೂಸರ್ ಸುಧೀರ್ ಹಾಗೂ ಶಿವಣ್ಣನ ಕಾಂಬೋ ಮತ್ತೆ ರಿಯೂನಿಯನ್ ಆಗ್ತಿದೆ. ಆ ಸಿನಿಮಾದಲ್ಲಿ ಶಿವಣ್ಣ ಟೀ ಕಪ್ ಹಿಡಿದ ರೀತಿಯೇ ಸಖತ್ ಟ್ರೆಂಡ್ ಆಗಿತ್ತು. ಮೂವಿ ರಿಲೀಸ್ ಆದ್ಮೇಲೆ ಸೂಪರ್ ಹಿಟ್ ಆಯ್ತು. ಕಿಲ್ಲಿಂಗ್ ವೀರಪ್ಪನ್ ಸಿನಿಮಾವನ್ನ ತೆಲುಗು ಖ್ಯಾತ ನಿರ್ದೇಶಕ ರಾಮ್ ಗೋಪಾಲ್ ವರ್ಮಾ ಡೈರೆಕ್ಟ್ ಮಾಡಿದ್ರು. ಆದ್ರೆ ಇಂದು ತಮಿಳಿನ ಯುವ ನಿರ್ದೇಶಕ ಕಾರ್ತಿಕ್ ಅದ್ವೈತ ಅವರು ನಮ್ಮ ದೊಡ್ಡ ಮನೆ ದೊರೆಗೆ ಆಕ್ಷನ್ ಕಟ್ ಹೇಳಲು ಮುಂದಾಗಿದ್ದಾರೆ. ಸುಧೀರ್ ಅವರ ಧೈರ್ಯವನ್ನ ಮೆಚ್ಚಲೇಬೇಕು. ಯಾಕಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಹೊಸ ಡೈರೆಕ್ಟರ್ ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಎರಡನೇದಾಗಿ ಆ 3 ನಿಮಿಷ 49 ಸೆಕೆಂಡ್ ಇರುವಂತಹ ಆ ಝಲಕ್ ನಲ್ಲಿ ನಮ್ಮ ಶಿವಣ್ಣನ ಇಂಟ್ರೊಡಕ್ಷನ್ ಪಾರ್ಟ್ ಮಾತ್ರ ಬೆಂಕಿ. ಏನ್ ಎಕ್ಸ್ಪ್ಲೈನ್ ಮಾಡಿದಾನೆ ಗುರು. ಪೊಲೀಸ್ ಸ್ಟೇಷನ್ ನಲ್ಲಿ ಅಚ್ಯುತ್ ಕುಮಾರ್ ಬ್ಲೈಂಡ್ ಆಗಿ ಇಮ್ಯಾಜಿನೇಷನ್ ನಲ್ಲಿ ಒಂದು ಇಂಟ್ರೊಡಕ್ಷನ್ ನ ಸ್ಟಾರ್ಟ್ ಮಾಡ್ತಾರೆ. 1995ರಲ್ಲಿ ಉಪೇಂದ್ರ ಅವರು ಡೈರೆಕ್ಟ್ ಮಾಡಿರುವಂತಹ ಓಂ ಚಿತ್ರದಲ್ಲಿ ಶಿವಣ್ಣ ಮೊದಲ ಬಾರಿಗೆ ಲಾಂಗ್ ಹಿಡಿತಾರೆ. ಆ ಸಿನಿಮಾದಲ್ಲಿನ ಶಿವಣ್ಣನ ಆ ಗೆಟಪ್, ಅವರ ಸ್ಟೈಲ್, ಆ ಸಿನಿಮಾಗಿದ್ದಂತಹ ಆ ಕ್ರೇಜ್ ನ ಒಂದು ಡಿಫ್ರೆಂಟ್ ಆಗಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ನಂತರ ಲಾಂಗ್ ಟೈಮ್ ನಲ್ಲಿ ಲಾಂಗ್ ಹಿಡ್ದೋನವನು ಅನ್ನೋ ಒಂದು ಡೈಲಾಗ್ ನಿಂದ 2005ರಲ್ಲಿ ರಿಲೀಸ್ ಆದ ಪ್ರೇಮ್ ಡೈರೆಕ್ಟ್ ಮಾಡಿರುವಂತಹ ಜೋಗಿ ಸಿನಿಮಾಗಿದ್ದ ಆ ಹೈಪ್, ಫ್ಯಾನ್ಸ್ ಕ್ರೇಜ್ ನ ಕ್ರೇಜಿಯಾಗಿ ಇನ್ವೈಟ್ ಮಾಡಿದ್ದಾರೆ. ಅಷ್ಟರಲ್ಲಿ ನಮ್ ಶಿವಣ್ಣನ ಫೋಟೋ ಸ್ಕೆಚ್ ಕಂಪ್ಲೀಟ್ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಖಡಕ್ ವಾಯ್ಸ್ ನಿಂದ ಒಂದು ಡೈಲಾಗ್ ಬರುತ್ತೆ. ಹಲೋ, ನಾನು ಯಾರಂತ ಗೊತ್ತಲ್ವಾ, ಆದ್ರೆ ನಾನು ಎಂತವನು ಅಂತ ಗೊತ್ತಿಲ್ಲ. ಐ ಆಮ್ ಕಮಿಂಗ್, ಲೆಟ್ ದ ಶೋನ್ ಬಿಗಿನ್. ಏನ್ ಆ BGM ಸೌಂಡ್ ಜೊತೆ ಆ ವಾಯ್ಸ್ ನೆಕ್ಸ್ಟ್ ಲೆವೆಲ್. ಆ ಕ್ರಿಯೇಟಿವಿಟಿ ಮಸ್ತ್ ಆಗಿದೆ. ಈ ಪೊಲೀಸ್ ಸ್ಟೇಷನ್, ಈ ಫೋಟೋ ಸ್ಕೆಚ್ ಎಲ್ಲ ನೋಡ್ತಿದ್ರೆ ಈ ಸಿನಿಮಾ ಕೂಡ ರೌಡಿಸಮ್ ಆಕ್ಷನ್ ಥ್ರಿಲ್ಲಿಂಗ್ ಮೂವಿ ಫೀಲ್ ಕೊಡ್ತಿದೆ. ಆಗಸ್ಟ್ ನಲ್ಲೇ ಸಿನಿಮಾ ಮುಹೂರ್ತದ ಪ್ಲಾನ್ ಕೂಡ ಆಗಿದೆ. ಈ ಝಲಕ್ ತುಂಬಾನೇ ಕ್ರಿಯೇಟಿವ್ ಆಗಿ ಮೂಡಿದೆ. ಸಿನಿಮಾ ಕೂಡ ಇಷ್ಟೇ ಇಂಟ್ರೆಸ್ಟಿಂಗ್ ಆಗಿದ್ರೆ ಮೂವಿ ಹಿಟ್ ಆಗೋದ್ರಲ್ಲಿ ಡೌಟೇ ಇಲ್ಲ.